ನಮಸ್ಕಾರ. ನಾಳೆಗೆ ನಿಫ್ಟಿ 50 ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡಮ್ಮ. ಸೊ ಇದು 75 ಮಿನಿಟ್ಸ್ ಟೈಮ್ ಫ್ರೇಮು. ಓಕೆ, ಸೊ ಥರ್ಡ್ ವೇವ್ ರನ್ನಿಂಗ್ ಇದೆ. ಇದು 3-4 ಮುಗಿದಿದೆ. ಸೊ 3 ಮತ್ತೆ 4ಗೆ ನಾನೀಗ ಫಿಬೊನಾಸಿ ಡ್ರಾ ಮಾಡ್ತೀನಿ. ಓಕೆ, ಸೊ ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರ 127 ಮತ್ತೆ 111 ಕ್ರೂಸಿಯಲ್ ಅಂತ ಹೇಳಿದೆ. ಈಗ ಅಲ್ಲಿಗೆ ಬಂದು ರಿವರ್ಸಲ್ ತೋರಿಸ್ತಾ ಇದೆ. ಓಕೆ, ಓಕೆ, ಸೊ ಇದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಮಚ್ ಡಿಫರೆನ್ಸ್ ಇನ್ನೂ ಆಗಿಲ್ಲ. ಓಕೆ, ಸೊ ಕ್ರೂಸಿಯಲ್ ಯಾವುದು 26,623 ಮೇಲೆ ಹೋದ್ರೆ ಒಂದು ವ್ಯೂ ಬೇರೆ ಆಗುತ್ತೆ. ಇಲ್ಲ ರಿವರ್ಸ್ ಆದ್ರೆ ನಾನು ಏನ್ ಹೇಳಿದ್ದೆ, ಒಂದು ಇನ್ ಕೇಸ್ ನಾಳೆಗೆ ಏನಾದ್ರೂ ರಿವರ್ಸಲ್ ಆದ್ರೆ ಸೊ ನಮ್ದು ಸ್ಟಡಿ ಈ ತರ ಆಗುತ್ತೆ. ಇದು 3ದು ಎ ಇದಾಗುತ್ತೆ, 3ದು ಬಿ ಇದಾಗುತ್ತೆ, 3ದು ಸಿ ಈ ಕಡೆ ಬರುತ್ತೆ. ಇನ್ ಕೇಸ್ ಇಲ್ಲಿಂದ ರಿವರ್ಸಲ್ ಆದ್ರೆ ಓಕೆ, ಸೊ ಈ ಸ್ಟಡಿ ನಾಳೆಗೆ ಇನ್ ಕೇಸ್ ರಿವರ್ಸಲ್ ಆದ್ರೆ ಇಲ್ಲಿಂದ ಈವನ್ 127% ಇಂದ ರಿವರ್ಸಲ್ ಆದ್ರೆ ಈ ಸ್ಟಡಿ ಇದಾಗತ್ತೆ. ಓಕೆ, ಇಲ್ಲ ಅಂದ್ರೆ ಈ ಸ್ಟಡಿ ವರ್ಕೌಟ್ ಆಗಲ್ಲ, ಮತ್ತೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, ಸೊ ಈಗ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಈ ಲಾಸ್ಟ್ ಲೆಗ್ ನ ನೋಡೋಣ. ಸೊ ನಾವು ನಿನ್ನೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ 1 2 3 4 ಇದಂತೂ ಓಕೆ, ಇನ್ನು ಇಲ್ಲಿವರೆಗೂ ಸ್ಟಡಿ ಮಾಡಿದೀವಿ. ಇದು ಇವತ್ತಿಂದ ಆಗಿರೋದು. ನಾವು ನಿನ್ನೆ ಏನ್ ಮಾಡಿದೀವಿ ಅಂತಂದ್ರೆ, ನಿನ್ನೆ ಕ್ಯಾಲ್ಕುಲೇಷನ್ ಹೇಳ್ತೇನೆ ನಿಮ್ಗೆ. ನಾವು ನಿನ್ನೆ ಏನ್ ತಪ್ಪು ಮಾಡಿದ, ತಪ್ಪು ಇನ್ ಸೆನ್ಸ್ ಮಿಸ್ಟೇಕ್ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ನೋಡಿ. ಇದನ್ನ 1 2 3 4 ಈ 5 ಆಗತ್ತೆ, ಇಲ್ಲಿಂದ ರಿವರ್ಸಲ್ ಬರುತ್ತೆ ಅಂತ ನಾವು ನಿನ್ನೆ ಪ್ಲಾನ್ ಮಾಡಿದೀವಿ. ಓಕೆನಾ, ಇದು ನಮ್ದು ನಿನ್ನೆ ಪ್ಲಾನ್ ಇತ್ತು. ಸೊ ಇವತ್ತು ಇಲ್ಲಿಗೆ ಓಪನ್ ಆಯ್ತು. ಓಕೆ, ಸೊ ಇದನ್ನ ನೀವು ಈ ತರ ಇದು ಮಾಡಿದ್ರೆ ಸೊ 261%. ಸೊ ನಿಮಗೆ ವೇವ್ 5 ಕಂಪ್ಲೀಟ್ ಆಯ್ತು ಅಂತ ನಾವು ಒಂದು ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಓಕೆನಾ, ಬಟ್ ಅದು ಈ ತರ ಇವತ್ತು ಆಗ್ಲಿಲ್ಲ. ಆ ತರ ಇವತ್ತೇನಾಯ್ತು ಅಂತಂದ್ರೆ ನೋಡಿ, ನಿಮ್ದು ಟ್ರೆಂಡ್ ಲೈನ್ ಇರ್ತದೆ. ಈಗ ಇದು ಟ್ರೆಂಡ್ ಲೈನ್ ಆಯ್ತಾ, ಇದನ್ನ ಕ್ಲೋನ್ ಮಾಡಿದ್ರೆ ಟಾಪ್ 1ಗೆ ಆಗ್ತದೆ. ಓಕೆ, ಸೊ ಈಗೇನಾಯ್ತು ಅಂತಂದ್ರೆ ಇದು 0, ಇದು 1 2, ಇದು 3 ಆಯ್ತು, ಇದು 4 ಆಯ್ತು. ಫಿಫ್ತ್ ಇನ್ನು ಮುಗಿದಿದೆ ಇಲ್ಲ ಇನ್ನು ಗೊತ್ತಿಲ್ಲ. ಓಕೆ, ಸೊ ನಿಮಗೆ ಇದು ಈ ತರ ಆಯ್ತು. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಾಳೆಗೆ ಏನಾಗುತ್ತೆ ಅಂತ ಗೆಸ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಓಕೆ, ನೋಡಿ ಇದು ವೇವ್ 3 ನಿಮಗೆ 161% ವರೆಗೂ ಬಂದಿದೆ. ಇದು ವೇವ್ 4 ನಿಮಗೆ ಇಲ್ಲಿ ಕಂಪ್ಲೀಟ್ ಆಯ್ತು. ಓಕೆ, ಸೊ ವೇವ್ 5 ನೋಡಿ, ವೇವ್ 5 ನ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇದು ವೇವ್ 5 ನೋಡಿ 261% ಟಚ್ ಆಗಿಲ್ಲ. ಮೋರ್ ದೆನ್ 200% ಇಂದ ಇಲ್ಲಿಂದ ರಿವರ್ಸಲ್ ಆಗ್ತಾ ಇದೆ. ಓಕೆ, ಒಂದು ವೇಳೆ ನಮ್ಮದು ಈ ವೇವ್ 5 ಇಲ್ಲಿಗೆ ಮುಗಿದ್ರೆ ಇದು 5 ಇಲ್ಲಿಗೆ ಮುಗಿಯುತ್ತೆ. ಓಕೆ, ಇಲ್ಲ ನಾಳೆಗೆ ಇದು ವೇವ್ 5 ಇನ್ ಕೇಸ್ ಏನಾದ್ರೆ ಕಂಟಿನ್ಯೂಷನ್ ಆದ್ರೆ ಅಂದ್ರೆ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಮತ್ತೆ ಕೌಂಟಿಂಗ್ ಚೇಂಜ್ ಆಗುತ್ತೆ. ಈಗ ಒಂದು ಪಾಸಿಬಿಲಿಟಿ ಮಾತ್ರ ಇವತ್ತು ಹೇಳ್ಬಹುದು, ಆಗ್ಬಹುದು ಅಂತ ಹೇಳ್ಬಹುದು, ಆಗತ್ತೆ ಅಂತಲ್ಲ. ಈಗ ಈ ಟ್ರೆಂಡ್ ಲೈನ್ ನ ಇದು ಆಲ್ರೆಡಿ ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಓಕೆ,
2 ಮತ್ತೆ 4th ಟ್ರೆಂಡ್ ಲೈನ್ ಇದು ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಸೊ ಕೆಳಗಡೆ ಬಂದಿದೆ ಅಂತಂದ್ರೆ ಏನು, ಈ ಡಿಗ್ರಿದು ಅಂದ್ರೆ 4 to 5 ನಾವು ಇಲ್ಲಿ ಏನ್ ನೋಡ್ತಾ ಇದೀವಲ್ವಾ, ಇತರದ್ದು ವೇವ್ 5 ಮುಗಿದಿದೆ ಅಂತ ಒಂದು ಅಸಂಪ್ಷನ್. ಓಕೆ, ಸೊ ಒಂದ್ ವೇಳೆ ಮುಗಿದಿದ್ರೆ ಹಾಗೆ ಇದು ಇಲ್ಲಿಗೆ ಮುಗಿದಿದೆ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆ, ಇದು ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡಿದ್ರೆ ನಿಮ್ಮದು ಫಸ್ಟ್ ಟಾರ್ಗೆಟ್ ಈ ಲಾಸ್ಟ್ ಲೆಗ್ದು 61% ವರೆಗೂ ನಿಮಗೆ ವೇವ್ ಎ ಬರುತ್ತೆ. ಇದು 0, ಇದು ಎ, ಮತ್ತೆ ಬಿ, ಮತ್ತೆ ಸಿ. ಅಂದ್ರೆ ನಿಮ್ಗೆ ಇಲ್ಲಿಂದನೂ 38 ಇಂದ ಮೇಲ್ಗಡೆ ಹೋಗಿ ಮತ್ತೆ ಸಿ ಇಲ್ಲಿಗೆ ಬರ್ಬೋದು. ಇದು ಫಸ್ಟ್ ಟಾರ್ಗೆಟ್ ಹೀಗೆ. ಓಕೆ, ಇದು ಒಂದು ಆಪ್ಷನ್ಸ್. ಇಲ್ಲ ಇದು ಇಮಿಡಿಯೇಟ್ ಆಗಿ ಆಗ್ಬೇಕಾಗಿರೋದು ಆಪ್ಷನ್ಸ್ ಈ ತರ ಆಗುತ್ತೆ. ಓಕೆ, ಇಲ್ಲ ನೀವು ಲಾಂಗರ್ ರನ್ ಅಲ್ಲಿ ನೋಡ್ತೀರಾ ಅಂತಂದ್ರೆ 1-2 days ವ್ಯೂ ಅಲ್ಲೆಲ್ಲ ನೋಡ್ತೀರಾ ಅಂತಂದ್ರೆ, ಈಗ ನೀವು ನೋಡಿ ನಿಮ್ಗೆ 111ಗೆ ಮತ್ತೊಂದು ಸ್ಟಡಿ ಇರುತ್ತೆ, ಇಲ್ಲಿಗೆ ಬಿ ಮುಗಿಬಹುದು ಅಂತನೂ ಒಂದು ಸ್ಟಡಿ ಇರುತ್ತೆ. ಓಕೆ, ಲಾಂಗರ್ ರನ್ ಅಲ್ಲಿ ಹೋದ್ರೆ ನಿಮ್ಗೆ ಇದನ್ನ ಇಲ್ಲಿ ಒಂದು ಡಿಗ್ರಿ ಮುಗಿದ್ರೆ ಇಲ್ಲಿ ವೇವ್ 1 ಅಂದ್ರೆ ಇದ್ರದ್ದು ಒಂದು ಡಿಗ್ರಿ ಇಲ್ಲಿ ಮುಗಿಸಿದ್ರೆ ನಿಮ್ದು ವೇವ್ 2 ಎಲ್ಲಿವರೆಗೂ ಬರುತ್ತೆ, %38 ಇಂದ ಸ್ಟಾರ್ಟ್, 23 ಇಂದ ಸ್ಟಾರ್ಟ್. ಓಕೆ, ಸೊ ಇಲ್ಲಿಂದ ನಿಮಗೆ ಎಲ್ಲಿಯಾದ್ರೂ ಬರ್ಬೋದು ವೇವ್ 2 81 ವರೆಗೂ ಬರ್ಬೋದು. ಬಟ್ ಏನಾಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದಕ್ಕೆ ಇನ್ ಕೇಸ್ ಇದೇನಾದ ಕರೆಕ್ಷನ್ನೇ ಪಾರ್ಟ್ ಇದ್ದಿದ್ರೆ ಇದು ಎ ಬಿ ಅಂತ ಇನ್ನು ರನ್ ಆಗುತ್ತೆ ಇಲ್ಲಿ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಓಕೆ, ಇಲ್ಲ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಇದೇ ಕಂಟಿನ್ಯೂ ಆದ್ರೆ ಈ ರೆಡ್ ಇದೆಯಲ್ವಾ 127%, ಇಲ್ಲಿಗೆ 127 ಬರ್ಬೇಕಲ್ಲ, ಇದು ಇಲ್ಲಿವರೆಗೂ ಅಂತೆ ನೆಕ್ಸ್ಟ್ ಜರ್ನಿ ಇದಾಗುತ್ತೆ. ಓಕೆನಾ, ಈಗ ನಾನು ನಿಮಗೆ ವೇವ್ ಲೆಂತ್ ಪ್ರಕಾರ ಒಂದು ಸ್ವಲ್ಪ ನೋಡುವ. ಇದು ವೇವ್ 1ದು ಎಷ್ಟು ಲೆಂತ್ ಇದೆ, ಸೊ ಇದು ವೇವ್ 1 ಮಾತ್ರ ಈಗ ಹೆಚ್ಚಿಗೆ ಇದೆ. ಓಕೆ, ಸೊ ಈಗ ಇದು ಆಲ್ರೆಡಿ ಮುಗಿದು ಹೋಗಿದೆ. ಈಗ ವೇವ್ 3 ಇದನ್ನ ಡಿಲೀಟ್ ಮಾಡುವ. ಇದು ಸೊ ವೇವ್ 1 ಲೆಂತ್ ಅಂತೂ ಆಲ್ರೆಡಿ ಕ್ರಾಸ್ ಮಾಡಿ ಹೋಗಿದೆ ಈಗ. ಓಕೆ, ನೋಡಿ ವೇವ್ 3ಗೆ ಏನಾದ್ರ ಮ್ಯಾಚ್ ಆದ್ರೆ ನಿಮ್ಗೆ ವೇವ್ 3 ಇಲ್ಲಿವರೆಗೂ ಬರುತ್ತೆ. ಅಂದ್ರೆ 26,348 ಅಂದ್ರೆ ಹೆಚ್ಚು ಕಡಿಮೆ 127% ವರೆಗೂ ಇದು ಬರಬಹುದು ಅಂತ. ಓಕೆ, ಇಲ್ಲ ಅಂತಂದ್ರೆ ಮತ್ತೆ ರಿವರ್ಸಲ್, ಇಲ್ಲಿಂದ ಕೆಳಗಡೆ ರಿವರ್ಸಲ್. ಇನ್ ಕೇಸ್ ಮೇಲ್ಗಡೆ ಹೋದ್ರೆ ಇದು 127%, ಇಲ್ಲ ಅಂತಂದ್ರೆ ಇಲ್ಲಿಂದ ರಿವರ್ಸಲ್. ಸೊ ಇವು ಎರಡು ಪಾಸಿಬಿಲಿಟೀಸು. ಇದು ತುಂಬಾ ಕ್ರುಷಿಯಲ್ ಪಾಯಿಂಟ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಈಗ ನಿಫ್ಟಿ ಮಾತ್ರ. ಸೊ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ಇವತ್ತು. ಸೊ ಏನಾದ್ರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರೆಕ್ಟಿಫೈ ಮಾಡ್ತೀನಿ. ಓಕೆ.
ಸೊ ಲಾಸ್ಟ್ ಲೆಗ್ದು ಇಷ್ಟು ಬರುತ್ತೆ. ಸೊ ಎಂಟೈರ್ದು ವೇವ್ಸ್ ನೋಡಿದ್ರೆ ಎಂಟೈರ್ ವೇವ್ ನೋಡಿದ್ರೆ ಇದು ಪಾಸಿಬಿಲಿಟೀಸ್. ಇಲ್ಲಿ ಬಂದ್ವಿ ವೇವ್ ಮುಗಿದ್ರೆ ಈ ವೇವ್ ಟು ಇಲ್ಲಿವರೆಗೂ ಬಂದು ರಿಟ್ರೇಸ್ ಆಗ್ಬೋದು. ಓಕೆ, ಸೊ ತುಂಬಾ ಕ್ರೂಸಿಯಲ್ ಪಾಯಿಂಟ್ ಅಲ್ಲಿ ಇದೆ, ನೋಡ್ಕೊಂಡು ಟ್ರೇಡ್ ಮಾಡಿ. ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.